Hey guys, welcome back to my channel. ಸೊ ಪಾಂಡಿಚೇರಿ ಡೇ 2 ಇವತ್ತು ಬೆಳಿಗ್ಗೆ 7 ಗಂಟೆಗೆ ನಾವು ಫ್ರೆಂಚ್ ಕಾಲೋನಿಗೆ ಬಂದಿದ್ದೇವೆ ಫೋಟೋಸ್ನ ತೆಗಿಲಿಕ್ಕೆ. ಸೊ ಟೈಮ್ ಆಗ್ತಾ ಆಗ್ತಾ ಜನರು ರಶ್ ಆಗ್ತಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಯಾರು ಇರೋದಿಲ್ಲ ಅಂತ ನಾವು ಬೇಗ ಎದ್ದು ರೆಡಿಯಾಗಿ ಇಲ್ಲಿ ಫೋಟೋ ಶೂಟ್ ಮಾಡ್ಲಿಕ್ಕೆ ಬಂದಿದ್ದೇವೆ. ಸೊ ಇಲ್ಲಿಂದ ನಾವು ರಿಟರ್ನ್ ಹೋಟೆಲಿಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾವು ಆರೋವಿಲ್ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಸೊ ಇದು ಆರೋವಿಲ್ ನ ಎಂಟ್ರೆನ್ಸ್. ಇಲ್ಲೇ ನೀವು ಕಾರ್ ಮತ್ತು ಬೈಕ್ ನ ಪಾರ್ಕ್ ಮಾಡಬೇಕು. ಇಲ್ಲಿಂದ ನೀವು 1 ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಅಲ್ಲೊಂದು ಮ್ಯೂಸಿಯಂ ಸಿಗತ್ತೆ. ಸೊ ಆ ಮ್ಯೂಸಿಯಂ ಅಲ್ಲಿ ಆರೋವಿಲ್ ನ ಎಲ್ಲ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಯಾರು ಕಟ್ಟಿದ್ರು, ಯಾಕಾಗ್ ಕಟ್ಟಿದ್ರು, ಮತ್ತೆ ಯಾವ ರೀತಿಯಲ್ಲಿ ಅವರು ಕಟ್ಟಿದ್ದಾರೆ ಅಂತ ಎಲ್ಲ ಇನ್ಫಾರ್ಮೇಶನ್ ನ ಅಲ್ಲಿ ಅವರು ಇಟ್ಟಿದ್ದಾರೆ. ಸೊ ಅಲ್ಲಿಂದ ನಾವು ಮತ್ತೆ ನಡ್ಕೊಂಡು ಹೋದ್ರೆ ಅಲ್ಲೊಂದು ವೆಹಿಕಲ್ ನ ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ ಆರೋವಿಲ್ ತನಕ ಹೋಗ್ಲಿಕ್ಕೆ. ಅಂದ್ರೆ ತುಂಬಾ ದೂರ ಆಗತ್ತೆ ಅದು ಹೋಗ್ಲಿಕ್ಕೆ. ಸೊ ಎಲ್ಲರಿಗೂ ಅದು ವೆಹಿಕಲ್ ಅವರು ಅಲೋ ಮಾಡಲ್ಲ. ಯಾರಾದ್ರೂ ಮಕ್ಕಳಿದ್ರೆ ಅಥವಾ ಅಂಗವಿಕಲರು, ಹ್ಯಾಂಡಿಕ್ಯಾಪ್ಟ್ ಇದ್ರೆ, ಸೊ ಅಂತವರಿಗೆ ಯಾರಿಗ್ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತವರಿಗೆಲ್ಲ ಅವರು ಫೆಸಿಲಿಟಿಯನ್ನ ಕೊಟ್ಟಿದ್ದಾರೆ. ವೆಹಿಕಲ್ ನಿಂದ ಇಳಿದು ಸ್ವಲ್ಪ ನಡ್ಕೊಂಡು ಹೋದ್ರೆ ಆರೋವಿಲ್ಗೆ ರೀಚ್ ಆಗ್ತೀವಿ. ಸೊ ಆರೋವಿಲ್ ನಿಂದ ನಾವು ಬೀಚ್ಗೆ ವಿಸಿಟ್ ಮಾಡಿದ್ವಿ.
ಸೊ ಅಲ್ಲಿಂದ ನಾವು ಪಾಂಡಿಚೇರಿ ಮ್ಯೂಸಿಯಂನ ನೋಡ್ಲಿಕ್ಕೆ ಹೋಗಿದ್ವಿ. ಆದ್ರೆ ಅಲ್ಲಿ ವಿಡಿಯೋ ಫೋಟೋಗ್ರಫಿ ಅಲೋ ಇಲ್ಲ. ಸೊ ಮ್ಯೂಸಿಯಂ ಎಲ್ಲ ನೋಡಿ ನಾವು ಹೋಟೆಲ್ಗೆ ರಿಟರ್ನ್ ಆದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಮತ್ತೆ ಬೀಚ್ ಸೈಡ್ ನ ನೋಡ್ಲಿಕ್ಕೆ ಬಂದಿದ್ವಿ. ಸೊ ಬೀಚ್ ಸೈಡ್ ಅಲ್ಲಿ ನಿಮ್ಗೆ ಬೇಕರ್ ಸ್ಟ್ರೀಟ್ ಅಂತ ಸಿಗತ್ತೆ. ಸೊ ಅಲ್ಲಿ ಎಲ್ಲಾ ರೀತಿಯ ಕೇಕ್ಸ್ಗಳು, ಸ್ವೀಟ್ಸ್ಗಳು ಅಲ್ಲಿ ಸಿಗತ್ತೆ. ಸೊ ಹಾಗೆ ಇದು ಲೇಕ್ ಕೆಫೆ ಅಂತ, ಪಾಂಡಿಚೇರಿಯ ಒನ್ ಆಫ್ ದ ಫೇಮಸ್ ಕೆಫೆ ಇದು. ಗುಡ್ ಮಾರ್ನಿಂಗ್, ಇದು ನೆಕ್ಸ್ಟ್ ಡೇ. ಸೊ ಈಗ 3:30 ಆಗಿದೆ ಮಾರ್ನಿಂಗ್. ಸೊ ನಾವು ಈ ಹೋಟೆಲಿಂದ ಚೆಕ್ಔಟ್ ಆಗಿ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೇವೆ. ಸೊ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಹಾಗಿದ್ರೆ ಗೈಸ್, ನಿಮಗೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.